ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಊರಿಗೆ ಹೋಗ್ತೀವಿ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಂತೆ, ಸ್ವಲ್ಪ ಹೋಗ್ತೀವಿ. ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿ ಮೆರವಣಿಗೆ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ. ಮೊದಲೆಲ್ಲ ತುಂಬ ಎತ್ತುಗಳಿರ್ತಾಯಿತ್ತು, ಈಗ ಕಡಿಮೆ ಆಗಿದ್ದಾವೆ. ಆದರೂ ಇರೋ ಎತ್ತುಗಳಿಗೆ ಅಲಂಕಾರ ಮಾಡಿ ಹೆಣ್ಮಕ್ಳು ದೀಪ ಎತ್ಕೊಂಡು ಹೋಗ್ತಾಯಿದ್ರೆ ಅದರ ಹಿಂದೆ ಎತ್ತುಗಳನ್ನ ಕರ್ಕೊಂಬರ್ತಾರೆ. ಗಂಡು ಮಕ್ಕಳು ಡ್ಯಾನ್ಸ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಇರ್ತಾರೆ, ನೋಡ್ಬೋದು ಇಲ್ಲಿ. ಹಾಗಂತ ಹೆಣ್ಮಕ್ಳು ಏನು ಡ್ಯಾನ್ಸ್ ಮಾಡಲ್ಲ ಅಂತೇನಿಲ್ಲ. ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾರೆ. ಮುಂದೆ ನೋಡ್ಬೋದು, ಅದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ ಹೆಣ್ಮಕ್ಳು. ಸಂಜೆ ಟೈಮು ಇದು ದೀಪಗಳು ತೊಗೊಂಡು ಹೋಗೋದು, ಒಂದು 3:30-4 ಗಂಟೆ. ಇಲ್ಲಿ ನೋಡ್ಬೋದು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಂತ. ಗಂಡು ಮಕ್ಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವ್ರು ನೋಡ್ಬಿಟ್ಟು ಗಂಡು ಮಕ್ಳು ನಾವೇನು ಕಮ್ಮಿ ಅಂತ ಅವರು ದೀಪ ಎತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ. ಆದರೂ ಗಂಡು ಮಕ್ಳಿಗೆ ದೀಪ ಹೊರೋದು ತುಂಬ ಕಷ್ಟನೇ. ಹೆಣ್ಮಕ್ಳಷ್ಟು ಆರಾಮಾಗಿ ದೀಪ ಹೊರಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಡ್ಯಾನ್ಸ್ ಮಾಡ್ತಾನೆ ಒಬ್ಬ ಹುಡುಗ, ಇಲ್ಲಿ ನೋಡ್ಬೋದು. ಗಂಡು ಮಕ್ಳು ಇನ್ನೂ ಕುಣಿತಾನೇ ಇದ್ದರು, ಅಲ್ಲಲ್ಲಿ ನಿಲ್ಲಿಸಿ ಡ್ಯಾನ್ಸ್ ಮಾಡ್ತಾನೆ ಇದ್ದರು. ಆದರೆ ಕತ್ಲಾಗ್ತಾಯಿತ್ತು ಅಂತ ಮತ್ತೆ ಮುಂದೆ ಹೊರಟ್ರು ದೀಪಗಳು. ಅಲ್ಲಿ ಹೋಗಿ ಕಾಟುಪ್ರಾಯನ ಗುಡಿ ಅಂತ ಕಟ್ಟಿರ್ತಾರೆ ಒಂದು ಗುಡಿ, ಅಲ್ಲಿ ಹೋಗಿ ಪೂಜೆ ಮಾಡಿ ಆರತಿ ಬೆಳಗ್ಬಿಟ್ಟು ಬರ್ಬೇಕು ದೀಪನ ನಾವು. ಮತ್ತು ಬರೋಷ್ಟರಲ್ಲಿ ಇಲ್ಲಿ ಎತ್ತುಗಳಿಗೆ ಬೆಂಕಿ ಹಾಕಿರ್ತಾರೆ ಊರ ಬಾಗಿಲಲ್ಲಿ, ಅದನ್ನು ದಾಟಿಸ್ಕೊಂಡು ಎತ್ತುಗಳು ಬರಬೇಕು. ಬೆಂಕಿ ಉರಿ ಕಮ್ಮಿ ಇದ್ದರಿಂದ ಎತ್ತುಗಳು ದಾಟಿದ ಮೇಲೆ ಮಕ್ಕಳು ಆ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ನೋಡ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಗೆಣಸು ಮತ್ತು ಕಡಲೆಕಾಯಿ ಅವರೆಕಾಯಿ ಎಲ್ಲ ಅಮ್ಮ ಬೇಯಿಸಿತ್ತು.
ಬಂದು ಎಲ್ಲರೂ ಕಡಲೆಕಾಯಿ ತಿಂತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ ಪಂದ್ಯ ಮೇಲೆ ತಿಂತಾಯಿದ್ರು. ಕಡಲೆಕಾಯಿ ಎಲ್ಲ ತಿಂದಿದ್ದಾದಮೇಲೆ ರಾತ್ರಿ ಪಂಜು ಅಣಿಸ್ತಾರೆ. ಪಂಜು ತಿರುವಕ್ಕೆ ಹೋಗ್ತಾರೆ ಮನೇಲಿ ಗಂಡು ಮಕ್ಕಳು ಇರೋರು. ಹೆಣ್ಮಕ್ಳು ಹೋಗಲ್ಲ, ಗಂಡು ಮಕ್ಳು ಇರೋರು ಹೋಗ್ತಾರೆ. ಕಡಲೆಕಾಯಿ ತಿನ್ನೋದ್ರಲ್ಲಿ ಕಾಂಪಿಟೇಷನ್ ನಮ್ಮಪ್ಪ ಮತ್ತು ನಮ್ಮ ಮನೆಯವ್ರಿಗೆ ಇತ್ತು. ಈಗ ಪಂಜು ತಿರುವಕ್ಕೆ ಹೋಗ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಪಂಜು ತಿರುತ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು ದಿವಸ ಮುಂಚೆನೇ ಹೋಗ್ತಾ ಇದ್ದೆ. ಅದರಿಂದ ಹಸು ತೊಳೆಯೋದು, ಅದಕ್ಕೆ ಹಾರ ಹಾಕಿ ಪೂಜೆ ಮಾಡೋದೆಲ್ಲ ವಿಡಿಯೋ ಮಾಡ್ಬೋದಿತ್ತು. ನಾನು ಈ ಸರಿ ಹಬ್ಬದ ದಿವಸ ಹೋಗಿದ್ದು, ಮಧ್ಯಾಹ್ನ ಆಗಿತ್ತು ಹೋಗೋಷ್ಟರಲ್ಲಿ. ಅಷ್ಟರಲ್ಲೆಲ್ಲ ಹಸು ತೊಳೆದು ಅದಕ್ಕೆ ಹಾರ ಹಾಕಿ ಪೂಜೆ ಮಾಡಿಬಿಟ್ಟಿದ್ರು. ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಈ ವರ್ಷದ ಸಂಕ್ರಾಂತಿ ಹಬ್ಬದ ಆಚರಣೆ. ಓಕೆ ಫ್ರೆಂಡ್ಸ್, ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.